ಬಡವನಾಗೋದಿಲ್ಲ. ದುಡಿಯುವವ ಯಾವತ್ತೂ ಶ್ರೀಮಂತ ಇರ್ತಾನೆ, ಯಾವತ್ತೂ ಶ್ರೀಮಂತ ಇರ್ತಾನೆ. ನಾವು ಬಹಳಷ್ಟು ವರ್ಷ ಇಲ್ಲಿ ಬದುಕಬೇಕಾಗಿತ್ತು ಅಂದ್ರೆ ನಮಗೆ ಆರೋಗ್ಯ ಬಹಳ ಮುಖ್ಯ. ಮತ್ತು ನಾವು ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ 1000 ವರ್ಷ ಬದುಕಬಹುದೇನ್ರಿ ಅಂತಂದ್ರೆ ಇಲ್ಲ. ಭಗವಂತ ಒಂದು ಅದಕ್ಕೆ ಲಿಮಿಟ್ ಕೊಟ್ಟಾನ. ಅಷ್ಟರ ತನಕನೂ ನಾವು ಇನ್ನೊಬ್ಬರಿಗೆ ಆಶ್ರಯವನ್ನು ಕೇಳಿ ಬದುಕೋದಕ್ಕಿಂತಲೂ ಈ ಶರೀರ ಆರಾಮಿತ್ತು ಅಂತಂದ್ರೆ ನಾವು ಚಂದ ಬದುಕಬಹುದು. ನಮ್ಮ ಆರೋಗ್ಯವನ್ನ ನಾವೇ ಕೆಡಿಸ್ಕೊಂತೀವಿ. ಏನ್ ತಿನ್ನಬೇಕಾಗಿತ್ತು ಅದನ್ನು ತಿನ್ನೋದಿಲ್ಲ. ಯಾವುದು ಇದಕ್ಕೆ ಅಹಿತಕಾರಿ ಅದ ಅದನ್ನು ತಿಂತೀವಿ. ನಮ್ಮ ಕೈಯೊಳಗದ ನಮ್ಮ ಆರೋಗ್ಯ. ಹಾಗೆ ಈ ಜಗತ್ತಿನೊಳಗ ನಮ್ಮ ಜೊತೆ ಬರತಕ್ಕಂಥದ್ದು ಯಾವುದು, ಇಲ್ಲಿ ಸ್ಥಿರವಾಗಿರುವುದು ಯಾವುದು? ಬಹಳಷ್ಟು ತ್ರಾಸು ಮಾಡಿಕೊಂಡು ನಾವೆಲ್ಲ ಗಳಿಸ್ತೀವ್ರಿ. ಬಹಳ ತ್ರಾಸು ಮಾಡಿಕೊಂಡು ನಾವು ಗಳಿಸ್ತೀವಿ, ಸಂಪತ್ತನ್ನು ಗಳಿಸ್ತೀವಿ. ನಾವು ಗಳಿಸಬಾರದು ಅಂತಲ್ಲ, ಸಂಪತ್ತನ್ನು ಗಳಿಸಬೇಕು. ಯಾಕಂದ್ರೆ ಇವತ್ತಿನ ದಿನಮಾನದೊಳಗ ಯಾರ ಹತ್ತಿರ ದುಡ್ಡು ಐತಲ್ಲ ಅವರಿಗೆ ಮಾತ್ರ ಗೌರವ, ಅವರಿಗೆ ಮಾತ್ರ ಕಿಮ್ಮತ್ತು, ಅವರಿಗೆ ಮಾತ್ರ ಮರ್ಯಾದೆ. ಇಂದಿನ ದಿನಮಾನದೊಳಗೆ ನಾವು ದುಡ್ಡನ್ನು ಗಳಿಸಬೇಕು. ಆದ್ರೆ ಎಷ್ಟು ಸಾಧ್ಯ ಆಗುತ್ತದ ಅಷ್ಟು ನ್ಯಾಯ ಮಾರ್ಗದಿಂದ ಗಳಿಸೋದನ್ನು ಕಲಿಬೇಕು. ಎಷ್ಟು ಸಾಧ್ಯ ಆಗುತ್ತದೆ ಅಷ್ಟು ನ್ಯಾಯ ಮಾರ್ಗದಿಂದ ಗಳಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಾಮಾಣಿಕತನದಿಂದ, ಪ್ರಾಂಜಲ ಮನಸ್ಸಿನಿಂದ ಗಳಿಸಿದ ಸಂಪತ್ತನ್ನೇ ನಾವು ಹೋಗುವಾಗ ಒಯ್ಲಿಕ್ಕೆ ಬರೋದಿಲ್ಲ. 2 ನಂಬರ್ದು ಹೇಳಕತ್ತಿಲ್ರಿ ನಾನು. ಪ್ರಾಮಾಣಿಕತನದಿಂದ ಯಾರ ಹಸಿ ತಪ್ಪಲ ಮೇಲೆ ನಾವು ಕಾಲಿಟ್ಟಿಲ್ಲ, ಯಾರ ಮನೆಯೊಳಗೆ ಹೋಗಿ ಒಂದು ದುಡ್ಡು ಕಳು ಮಾಡಿಲ್ಲ, ಯಾರ ಹೊಲದಾಗಿಂದ ಹೇಳಲಾರ್ದ ನಾವೇನೂ ತಂದಿಲ್ಲ. ಎಷ್ಟು ಸಾಧ್ಯ ಆಗುತ್ತದ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಪ್ರಾಮಾಣಿಕತನದಿಂದ ಮಾತ್ರ ದುಡಿದು ಗಳಿಸಿವ್ರಿಯಪ್ಪ. ಮತ್ತು ಹೆಂಗಾರ ಮಾಡಿ ಇದನ್ನು ನಾವು ಹೋಗುವಾಗ ಒಂದಿಟ್ಟು ತಗೊಂಡು ಹೋಗಾಕ ಪರ್ಮಿಷನ್ ಕೊಡ್ರಿ ಅಂತಂದ್ರೆ ಬರ್ತದೆ? ಬರೋದಿಲ್ಲ. ನಮಗಿಷ್ಟು ಅರಿವಿರ್ಬೇಕಲ್ರಿ. ಪ್ರಾಮಾಣಿಕತನದಿಂದ, ಒಳ್ಳೆಯತನದಿಂದ ಗಳಿಸಿದ ದುಡ್ಡನ್ನ ಒಯ್ಯಕ್ಕೆ ಬರಂಗಿಲ್ಲ ಅಂದ್ರೆ ಇನ್ನು ಮೋಸ, ವಂಚನೆ, ಅನ್ಯಾಯ ಮಾಡಿ ಗಳಿಸಿದ ದುಡ್ಡನ್ನು ನಮಗೆ ಒಯ್ಯಕ್ಕೆ ಬರ್ತದೇನು? ಅದು ನಮ್ಮ ಜೊತೆ ಬರ್ತದೇನು? ಬರೋದಿಲ್ಲ. ನಿಮ್ಗೆ ಗೊತ್ತಿರಬೇಕು, ತಾಯಿಯ ಎದೆಹಾಲನ್ನು ಕುಡಿದ ಅಮೃತ ಸದೃಶವಾದ ತಾಯಿಯ ಎದೆಹಾಲನ್ನು ಕುಡಿದ ಮಕ್ಕಳೇ ಬದುಕೋದಿಲ್ಲ ಈ ಭೂಮಿಯ ಮೇಲೆ. ವಿಷವನ್ನು ಕುಡಿದ ಮಕ್ಕಳು ಬದುಕಬಹುದೇ? ಬದುಕಬಹುದೇ? ಇಲ್ಲ. ಹಂಗ ನಾವು ಅನ್ಯಾಯ ಮಾರ್ಗದಿಂದ ಗಳಿಸಿದ ದುಡ್ಡೇನದಲ್ಲ, ಮೋಸದಿಂದ, ವಂಚನೆಯಿಂದ, ಅನ್ಯಾಯದಿಂದ ನಾವು ಗಳಿಸಿದ ಸಂಪತ್ತೇನದಲ್ಲ, ಅದು ನಮ್ಮ ಜೊತೆಗೆ ಬರೋದಿಲ್ಲ. ಆದ್ರೆ ಅದರಿಂದ ಆಗಿರತಕ್ಕಂಥ ಪಾಪ ಮಾತ್ರ ನಮ್ಮನ್ನು ಬಿಡೋದಿಲ್ಲ, ನಮ್ಮ ಜೊತೆ ಬರ್ತದ. ಅದು ಭಾಳ ಇದನ್ನು ಲಕ್ಷ್ಯ ಕೊಟ್ಟು ಕೇಳಬೇಕು. ನಾವು ಗಳಿಸೋ ದುಡ್ಡು ನಮ್ಮ ಸುಖಕ್ಕಾಗಿ ಅಲ್ಲ. ನಮ್ಮ ಸುಖಕ್ಕಾಗಿ ಎಷ್ಟು ಬೇಕ್ರಿ? ಎಷ್ಟು ಬೇಕು? ಶರಣರು ಹಾಡಿದ್ರಲ್ಲ, ಬಂಡಿ ಭಂಡಾರವಿದ್ದೊಡೇನೋ ನೋಡ್ರಿ, ತಾನುಂಬುವುದು ಪಡಿಯಕ್ಕಿ. ನೋಡಪ್ಪ, ನಿನ್ನ ಮನೆಯೊಳಗ ಎಷ್ಟು ಸಂಪತ್ತದ ಅಂದ್ರ ಬಂಡಿ ತುಂಬ ಭಂಡಾರ ಅಂದ್ರ ಬಂಗಾರ. ನಿನ್ನ ಮನೆಯ ತುಂಬ ಗೋಡಾವನ್ ತುಂಬ ಅಕ್ಕಿ, ನಿನ್ನ ಮಣಿ ತುಂಬ ಗೋಧಿ ಹಿಟ್ಟ, ಜೋಳದ ಹಿಟ್ಟ, 100 ಚೀಲ ಒಕ್ಕೊಂಡು ಕುಂತಿಯಪ್ಪ ಮಣಿಯೊಳಗ. ಆದ್ರೆ ನೀನು ತಿನ್ನುವುದೆಷ್ಟು? ಪಡಿಯಕ್ಕಿ.
ಒಂದು ಶರಿ ಅಕ್ಕಿ ರೀ, ಪಡಿ ಅಕ್ಕಿ, ಒಂದು ಮುಟ್ಟಿಗೆ ಅಕ್ಕಿಯೊಳಗ ನೀನು ಜಿಗದಾಡಿ ಒದ್ದಾಡಿ ಹೋಗುತ್ತೆ. ಒಂದು ಮುಟ್ಟಿಗೆ ಅಕ್ಕಿಯೊಳಗ ಒಂದು ಊಟದ ಟೈಮಕ್ಕೆ ಒಂದು ಮುಟ್ಟಿಗೆ ಅಕ್ಕಿ, ಒಂದು ದಿವಸಕ್ಕೆ 2 ಮುಟ್ಟಿಗೆ ರೀ, ಒಂದು ದಿವಸಕ್ಕೆ ಅಕ್ಕಿ. ಅಷ್ಟಕ್ಕಾಗಿ ಒಂದು ದಿನದ 2 ಮುಟ್ಟಿಗೆ ಅಕ್ಕಿಗೆ, ಒಂದು ಮುಟ್ಟಿಗೆ ಅಕ್ಕಿಗೆ ಎಷ್ಟು ದಿನದ 24 ತಾಸು ಮೋಸ, ವಂಚನೆ, ಅನ್ಯಾಯ, ಅಧರ್ಮ, ಇನ್ನೊಬ್ಬರಿಗೆ ನೋವು, ಇನ್ನೊಬ್ಬರಿಗೆ ತ್ರಾಸ, ಒಬ್ಬರನ್ನ ನೋವು ಮಾಡಿ ತರೋದು, ಇದೆಲ್ಲ ಯಾವ ಕಾರಣಕ್ಕಾಗಿ, ಯಾವ ಪುರುಷಾರ್ಥಕ್ಕಾಗಿ ನಾವು ಮಾಡೋದು? ಭಂಡಾರವಿದ್ದೋಡೇನೋ ತಾನುಂಬುವುದು ಪಡಿಯಕ್ಕಿ, ಒಂದು ಪಡಿಯಕ್ಕಿ, ಒಂದಾವಿನ ಹಾಲು. ನೋಡ್ರಿ, ನಿನ್ನ ಮನೆಯೊಳಗೆ ಒಂದು 10-20 ಆಕಳ ಕಟ್ಟಿಯಪ್ಪ, 10-20 ಎಮ್ಮೆ ಕಟ್ಟಿ, ಅಥವಾ ದಿವಸಕ್ಕೆ 10 ಲೀಟರ್ ಹಾಲು ತಗೊಳ್ಳುವಷ್ಟು ತಾಕತ್ತು ನಿನ್ನಲ್ಲಿ ಅದ. ಆದ್ರೆ ಅದನ್ನ 10 ಲೀಟರ್ ಕುಡಿಯೋ ತಾಕತ್ತದ ಏನು? ಒಂದು ದಿವಸಕ್ಕೆ 10 ಲೀಟರ್ ಹಾಲು ತಗೊಳ್ಳೋ ತಾಕತ್ತದ, ಕೊಂಡು ತಗೊಳ್ಳೋ ತಾಕತ್ತದ. ಒಂದು ದಿವಸಕ್ಕೆ 10 ಲೀಟರ್ ಕುಡಿಯೋ ತಾಕತ್ತದೇನು? ಕುಡಿದು ನೋಡಿರ್ಬೇಕಾರ ಚಾಲೂನೆ. ನೀರು ಹಾಕಿದ ಹಾಲನ ಹೊಟ್ಟಿಗೆ ಹತ್ತಂಗಿಲ್ಲ. ಈಗ ಆಗಿನ ಕಾಲದೊಳಗೆ ಅವ್ವ ಎಮ್ಮಿ ಕಾಲಾಗ ಕುಂತ ಹಿಂಡಾಕ್ ಹತ್ತಿಳು ಅಂತಂದ್ರೆ ಮಕ್ಕಳು ಮೊಮ್ಮಕ್ಕಳು, ಯವ್ವ ನನಗೊಂದು ಚರಿಗೆ ಹಾಲು ಕೊಡು, ಒಂದೊಂದು ಚರಿಗೆ ಹಸಿ ಹಾಲು ಕುಡಿತಿದ್ದು. ಆಗ ಏನೂ ಆಗ್ತಿದ್ದಿಲ್ಲ ಅವರಿಗೆ. ಈಗ ಊಟ ಮಾಡಿ ಒಂದು ಗ್ಲಾಸ್ ಹಾಲು ಕುಡಿಯೋ ಯಪ್ಪ ಅಂದ್ರವಲ್ಲ. ಅದ್ರಾಗ ಈಗಿನ ಹುಡುಗರಿಗೆ ಊಟ ಮಾಡಿಸೋದಂದ್ರೆ ಫೋನ್ ಕೊಡಲಿಲ್ಲ ಅಂದ್ರೆ ಊಟ ಇಲ್ಲ. ಅದು ಏನು ರೋಗ ಬಂದದೋ ಗೊತ್ತಿಲ್ಲ. ಇವತ್ತಿನ ದಿನಮಾನದೊಳಗೆ ಈಗ ಸಣ್ಣ ಹುಡುಗರಿಗೆ ಊಟ ಮಾಡಂದ್ರೆ ಮಾಡಂಗೇ ಇಲ್ಲ. ತಾಟಿನೊಳಗೆ ಹಾಲು, ಅನ್ನ, ರೊಟ್ಟಿ ಏನೇನೋ ಹಾಕಿ ಹೊರಗೆ ತಗೊಂಡು ಬಂದು ಅಲ್ಲಿ ಅಡ್ಡಾಡಿ ಇಲ್ಲಿ ಅಡ್ಡಾಡಿ, ಅದನ್ನ ನೋಡಿ ಇದನ್ನ ನೋಡಿ, ಆ ಹಣ್ಣ ಉಣಿಸೋದ ದೊಡ್ಡ ಕಷ್ಟ ಈಗ. ಆಗ ನಾವು ಸಣ್ಣವ್ರಿದ್ದಾಗ ನಮ್ಮವ್ವ ಅಪ್ಪ ಇದ್ದಾಗ ಓಡಿ ಹೋಗಿ 4 ರೊಟ್ಟಿ ತಿಂದು ಬರ್ತಿದ್ವಿ ನಾವು ತುಡುಗಿಲೆ. ನಮ್ಮ ಮನೆಗೆ ಏನೂ ಇರ್ತಿದ್ದಿಲ್ಲ. 4 ರೊಟ್ಟಿ ಹಿಂಗೆ ಮುರಿದು ಹಾಕೋದು, ಮ್ಯಾಲ ಸಾರು ಹಾಕಿ ಗಪ್ಪ ಹಿಂಗೆ 3 ಹೊತ್ತು ತಿಂತಿದ್ದೀವಿ ನಾವೆಲ್ಲ. ಈಗಿನ ಹುಡುಗರಿಗೆ ಒಂದಿಷ್ಟು ಅಣ್ಣ ಉಣಿಸೋದಂದ್ರೆ ದೊಡ್ಡ ಸಮಸ್ಯೆ. ಯಪ್ಪ ಫೋನ್ ನೋಡು, ಅವನಿಗೆ ಫೋನ್ ಹಿಡಿಸಿ ಊಟ ಮಾಡ್ಬೇಕು. ಇವತ್ತಿನ ಕಾಲದೊಳಗೆ ಹಾಲು ಕುಡಿಯೋದು ಎಷ್ಟಂತಂದ್ರೆ ಒಂದಾವಿನ ಹಾಲು. ಮಲಗುವುದು ಅರ್ಧ ಮಂಚ. ಮಣಿ ಎತ್ತ ದೊಡ್ಡ ಕಟ್ಟೇದಿ ಅಂತಂದ್ರ 1 ಕೋಟಿ ರೂಪಾಯಿ ಕಿಮ್ಮತ್ತಿನ ಮಣಿ ಕಟ್ಟಿಯಪ್ಪ, 1 ಕೋಟಿ ರೂಪಾಯಿ ಕಿಮ್ಮತ್ತಿನ ಮಣಿ. ನಿನ್ನ ಮಣಿಯೊಳಗ 4 ಬೆಡ್ರೂಮ್ ಅದಾವ, 4 ಬೆಡ್ರೂಮ್ ಅದಾವ. ನೀ ಮಲಗೋದು 4 ಬೆಡ್ರೂಮ್ನಾಗ ಮಕ್ಕೋತೇನಪ್ಪ? 1 ಬೆಡ್ರೂಮಿನೊಳಗೆ ಕೈಯ, 1 ಬೆಡ್ರೂಮಿನೊಳಗೆ ಕಾಲ, 1 ಬೆಡ್ರೂಮಿನೊಳಗೆ ತಲಿ, ಹಿಂಗೇನಾರ ಮಕ್ಕೊಳಕ್ ಬರ್ತೈತೇನು? ನೀ 4 40 ಬೆಡ್ರೂಮ್ ಕಟ್ಟಿದ್ರು ನೀ ಮಲ್ಕೊಳ್ಳೋದು 1 ರೂಮ್. ಎಷ್ಟ್ರಿ? 1 ರೂಮಿನೊಳಗೆ ನೀ ಮಲ್ಕೋಬೇಕು, 1 ರೂಮ್. 1 ರೂಮ್ ಅಂದರೂ ಆ ರೂಮಿನ ತುಂಬನೂ ಮಕ್ಕೊಳಕ್ಕೆ ಬರಂಗಿಲ್ಲ. 1 ರೂಮಿನ ತುಂಬ 10-12 ರೂಮ್ ಅದಪ್ಪ. ಅದ್ರ ತುಂಬ ಕಾಲ ಕೈಯ ಹಿಂಗೆ ಹೋಗೋದು ಹೆಣ ಬಿದ್ದಂಗೆ ಬೆಳಗ್ಗೆ ಬರ್ತದೆ ಏನದ್ರ? ಇಲ್ಲ. ಆ 1 ರೂಮಿನೊಳಗೆ 1 ಕಾಟ, 6 ಮೂರು, 1 ಪಲ್ಲಂಗ, ಅದರ ಮ್ಯಾಗ ಇನ್ನು ಉಳಿದದ್ದೆಲ್ಲ ಖಾಲಿನೇ, ಅದರ ಮ್ಯಾಗ ಮಲ್ಕೋಬೇಕು. ಕಾಟಾದ ಮ್ಯಾಗ ಅಂತಂದ್ರು ಪೂರ ಕಾಟಾದ ಮ್ಯಾಗ ಮಕ್ಕೊಳಂಗಿಲ್ಲ. ಒಬ್ಬರ ಗಾಡಿಗೆ ಹಚ್ಚಿ ಕಾಟ ಇಟ್ಟಿರ್ತಾರೆ, ಅಲ್ಲಿ ಗಾಡಿಗೆ ಹಚ್ಚಿ ಮಕ್ಕೊಂಡಿರ್ತತಿದ್ದು ನಮ್ಮದು. ಗಾಡಿಗೆ ಹಚ್ಚಿ ಊದಕ್ಕೆ ಗಾಡಿಗೆ ಮಕ್ಕೊಂಡಿರ್ತತಿ. ಯಾರು ಮಕ್ಕೊಂಡಾರೋ ಏನೋ ಕೌದಿ ಒಗದಾರೋ ಗೊತ್ತಾಗಂಗಿಲ್ಲ. ಮಲಗುವುದು ಅರ್ಧ ಮಂಚ. ನೋಡ್ರಿ ಹೆಂಗದ. ನಾವು ಸಂಪತ್ತನ್ನು ಗಳಿಸ್ತೀವಲ್ಲ, ಈ ಗಳಿಸಿದ ಎಲ್ಲ ಸಂಪತ್ತು ನಮ್ಮ ಜೊತೆಗೆ ಬರ್ತದೇನು? ಬರೋದಿಲ್ಲ.
ಆದರೆ ಬರೋದಿಲ್ಲ ಅಂತ ತಿಳ್ಕೊಂಡು ಗಳಿಸೋದು ಬಿಡೋದು ಬೇಡ, ದುಡಿಯೋದು ಬಿಡೋದು ಬೇಡ. ದುಡಿಯೋದು ಇವತ್ತನ ನಾವು ಆ ದುಡಿದದ್ದನ್ನು ಖುಷಿಯಿಂದ ಆ ಸಂಪತ್ತನ್ನು ಅನುಭವಿಸಬೇಕು. ನಾವು ನಮ್ದೆಲ್ಲ ಹೆಂಗದ ಅಂತಂದ್ರೆ ಮುಂದೆ ಆರಾಮಿರ್ಬೇಕಂತ ತಿಳ್ಕೊಂಡು ಈಗ ಮನಗಂಡ ಹಗಲಿ ರಾತ್ರಿ ದುಡಿಯೋದು. ಎಷ್ಟ್ರಿ? ಒಂದು 50 ವರ್ಷ ದುಡಿದು ಬಿಡೋದು, ಒಂದು 50 ಕೋಟಿ ಅಥವಾ 20 ಕೋಟಿ ಗಳಿಸಿ ಬಿಡೋದು. 50-60 ವರ್ಷ ಆಗ್ತಾವ. ಅಷ್ಟರೊಳಗೆ ಸುಗರ BP ಎಲ್ಲ ಬಂದು ಏನು ತಿನ್ನಂಗಿಲ್ಲ, ಸುಮ್ಮ ಮಕ್ಕೊಂಡ್ಬಿಡೋದು. ಗಳಿಸಿದ್ದು ಕೋಟಿ, ತಿನ್ನೋದು ಸಪ್ಪನ್ ಚಾ ಕುಡಿಯೋದು, ಉಪ್ಪಿಲ್ಲದ ಅನ್ನ. ಈಗ BP ಭಾಳ ಅದ ರೀ. ಇಲ್ರಿ, ನಾ ಇಟ್ಟೆಲ್ಲ ಆರಾಮಿರೋ ಸಲಗೇನ ಗಳಿಸಿನ ನಾನು. ಮತ್ತೆ ಹೆಂಗಂದ್ರೆ ಗಳಿಸಿಯಪ್ಪ, ದೇಹದ ಆರೋಗ್ಯವನ್ನು ನೋಡಲಾರ್ದ ಗಳಿಸಿಬಿಟ್ಟು ಈಗ ತಿನ್ನಕ್ಕಾಗೋದಿಲ್ಲ. ಜೀವನ ಹೆಂಗದ ನೋಡ್ರಿ. ತಿನ್ನಬೇಕು, ಉಡಬೇಕು ಅಂತ ಅಪೇಕ್ಷೆ ಇದ್ದಾಗ ಏನೂ ಇರಂಗಿಲ್ಲ. ಭಾಳಷ್ಟು ನಾನು ಹೊಟ್ಟೆ ತುಂಬ ಚಲೋ ತಿನ್ನಬೇಕು, ಚಲೋ ಉಡಬೇಕು, ಚಲೋ ತೊಡಬೇಕಂತ ತಿಳ್ಕೊಂಡು ಭಾಳಷ್ಟು ಮನಸ್ಸು ಅನ್ನಿಸ್ತಿರ್ತದ. ಆಗ ಏನೂ ಇರಂಗಿಲ್ಲ. ನಾವು ಅವ್ರಗತೆ ಗಳಿಸ್ಬೇಕಂತ ಬಹಳ ಪ್ರಯತ್ನ ಮಾಡಿ ದುಡಿದು ಗಳಿಸ್ತೀವಿ. ಆದ್ರೆ ಎಲ್ಲ ಐತಿ, ತಿನ್ನಕ್ಕಾಗಂಗಿಲ್ಲ. ಈ ಹುರುಳಿಲ್ಲದ